ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೂ ತುಂಬ ಧನ್ಯವಾದಗಳು. ಅಂದರೆ ನಿಮ್ಮ ಮಾತಿನ ಅರ್ಥ ನನ್ನ ಡ್ಯಾಡ್ ಭಯಪಟ್ಟುಕೊಂಡಿದ್ದಾರೆ ಅಂತಲ್ಲೋ? ಹಾಂ, ಶ್ರೀಮಂತ ಡ್ಯಾಡ್ ಹೇಳಿದರು, ನೀನು ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗದೆ ಹೋಗಬಹುದೆಂದು ಅವರು ಹೆದರಿಕೊಂಡಿರುತ್ತಾರೆ ಮತ್ತು ಸಮಾಜದಲ್ಲಿ ಫಿಟ್ ಆಗಲಾರೆ ಅಂತ. ನನ್ನನ್ನು ತಪ್ಪಾಗಿ ಅರ್ಥೈಸಬಾರದು. ಅವರು ನಿನ್ನನ್ನು ಪ್ರೀತಿಸುತ್ತಿದ್ದಾರೆ ಮತ್ತು ನಿನ್ನ ಒಳಿತನ್ನು ಬಯಸುತ್ತಾರೆ. ನಾನು ಕೂಡ ಶಿಕ್ಷಣ ಮತ್ತು ನೌಕರಿಯನ್ನು ಮಹತ್ವಪೂರ್ಣದೆಂದು ಭಾವಿಸುತ್ತೇನೆ, ಆದರೆ ಇದರಿಂದ ಭಯದ ಚಿಕಿತ್ಸೆ ನಡೆಯುವುದಿಲ್ಲ. ನೋಡು, ಸ್ವಲ್ಪ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಯಾವ ಭಯ ಅವರನ್ನು ಬೆಳಿಗ್ಗೆ ಎಬ್ಬಿಸುತ್ತದೆಯೋ ಅದೇ ಭಯ ಅವರನ್ನು ನಿನ್ನನ್ನು ಸ್ಕೂಲಿಗೆ ಕಳುಹಿಸುವ ವಿಷಯದಲ್ಲಿ ಅಷ್ಟೊಂದು ಬಲವಂತ ಮಾಡುತ್ತದೆ. ನಾನು ಕೇಳಿದೆ, ಹಾಗಿದ್ದರೆ ನಿಮ್ಮ ಸಲಹೆ ಏನು? ಹಣದ ಶಕ್ತಿಯ ಭಯದಿಂದ ನೀನು ಹೆದರುವ ಬದಲು ಅದರಲ್ಲಿ ಪ್ರವೀಣನಾಗಲು ಕಲಿಯಬೇಕು. ಅದನ್ನು ಸ್ಕೂಲಿನಲ್ಲಿ ಕಲಿಸಲಾಗುವುದಿಲ್ಲ ಮತ್ತು ನೀನು ಅದನ್ನು ಕಲಿಯುವುದಿದ್ದರೆ ದುಡ್ಡಿನ ಗುಲಾಮನಾಗಿ ಹೋಗುತ್ತೀಯ. ಈಗ ಇದು ಸ್ವಲ್ಪ ಅರ್ಥವಾಗತೊಡಗಿತ್ತು. ನಮ್ಮ ದೃಷ್ಟಿಕೋನವನ್ನು ವ್ಯಾಪಕವಾಗಿ ಬದಲಿಸಬೇಕೆಂದು ಅವರು ಬಯಸುತ್ತಿದ್ದರು. ನಾವು ಮಿಸ್ಸೆಸ್ ಮಾರ್ಟಿನ್ ಥರ ಆಗಬಾರದು ಎಂಬುದಾಗಿ ಅವರಿಗೆ ಉದಾಹರಣೆಗೆ ಆ ಸಮಯದಲ್ಲಿ ಕಠೋರ ಎನಿಸುತ್ತಿತ್ತು. ಆದರೆ ನಾನು ಅವರನ್ನು ಯಾವತ್ತೂ ಮರೆಯಲಿಲ್ಲ. ನನ್ನ ದೃಷ್ಟಿಕೋನ ಆ ದಿನ ವ್ಯಾಪಕವಾಯಿತು ಮತ್ತು ಅಧಿಕಾಂಶ ಜನರನ್ನು ಕಾಡುವ ಆ ಜಲ ನನಗೆ ತೋರಿಬರಲು ತೊಡಗಿತ್ತು. ನೋಡು, ನಾವೆಲ್ಲರೂ ಕೆಲಸಗಾರರೇ. ನಾವಂತೂ ಬೇರೆ ಬೇರೆ ಸ್ತರಗಳಲ್ಲಿ ಕೆಲಸ ಮಾಡುತ್ತಿದ್ದೇನೆ ಅಷ್ಟೇ. ಶ್ರೀಮಂತ ಡ್ಯಾಡ್ ಹೇಳಿದರು, ನನಗಿಷ್ಟೇ ಬೇಕಾಗಿರುವುದು. ನೀವು ಮಕ್ಕಳು ಅದರಿಂದ ರಕ್ಷಿಸಿಕೊಳ್ಳುವ ಅವಕಾಶವನ್ನು ಕಳೆದುಕೊಳ್ಳಬಾರದು. ಅದು ಭಯ ಮತ್ತು ಇಚ್ಛೆ ಎನ್ನುವ ಎರಡು ದಾರಗಳಿಂದ ಪೋಣಿಸಲಾಗಿದೆ. ಅದರ ಉಪಯೋಗವನ್ನು ತಮ್ಮ ವಿರೋಧವಾಗಿ ಬಳಸುವ ಬದಲು ತಮ್ಮ ಪರವಾಗಿ ಬಳಸಿರಿ. ಇದನ್ನೇ ನಾನು ನಿಮಗೆ ಕಲಿಸಲು ಬಯಸುವುದು. ನೀವು ಹಣವನ್ನು ಕೂಡಿ ಹಾಕಬೇಕೆಂಬುದು ನನ್ನ ಆಶೆಯಲ್ಲ. ಅದರಿಂದ ಭಯ ಅಥವಾ ಇಚ್ಛೆಯ ಚಿಕಿತ್ಸೆಯಾಗೊಂದು. ಒಂದು ವೇಳೆ ನಿಮಗೆ ಭಯ ಮತ್ತು ಇಚ್ಛೆಯ ಮೇಲೆ ಅಧಿಕಾರವನ್ನು ಸ್ಥಾಪಿಸಲು ಸಾಧ್ಯವಾಗದೇ ಹೋದರೆ ನೀವೆಷ್ಟೇ ಶ್ರೀಮಂತರಾಗಿ ನಿಜಕ್ಕೂ ನೀವು ಉನ್ನತ ಸಂಬಳದ ಗುಲಾಮರಾಗಿಯೇ ಇರುತ್ತೀರಿ. ನಾನು ಕೇಳಿದೆ, ಹಾಗಿದ್ದರೆ ನಾವು ಈ ಜಲದಿಂದ ಹೊರಗುಳಿಯುವುದು ಹೇಗೆ? ಬಡತನ ಅಥವಾ ಆರ್ಥಿಕ ಸಂಕಷ್ಟದ ಮುಖ್ಯ ಕಾರಣ ಭಯ ಮತ್ತು ಅಜ್ಞಾನ. ಅರ್ಥವ್ಯವಸ್ಥೆಯೂ ಅಲ್ಲ, ಸರಕಾರವೂ ಅಲ್ಲ, ಅಥವಾ ಶ್ರೀಮಂತ ವ್ಯಕ್ತಿಗಳೂ ಅಲ್ಲ. ಇದು ಸ್ವಯಂಕೃತ ಭಯ ಅಥವಾ ಅಜ್ಞಾನವಾಗಿರುತ್ತದೆ. ಅದು ಜಾಲದಲ್ಲಿ ಜನರನ್ನು ಸಿಕ್ಕಿಬೀಳಿಸುತ್ತದೆ. ಆದ್ದರಿಂದ ನೀವು ಸ್ಕೂಲಿಗೆ ಹೋಗಿ, ಕಾಲೇಜಿಗೂ ಹೋಗಿ ಮತ್ತು ನಾನು ನಿಮಗೆ ಈ ಜಾಲದಿಂದ ಹೊರಗೆ ಹೇಗೆ ಇರಲು ಸಾಧ್ಯವೆಂದು ಕಲಿಸಿಕೊಡುತ್ತೇನೆ. ಒಗಟ್ಟಿನ ಉತ್ತರ ಈಗ ಸ್ವಲ್ಪವೇ ಕಾಣಿಸಿಕೊಳ್ಳುವುದಕ್ಕೆ ತೊಡಗಿತ್ತು. ನನ್ನ ಉಚ್ಚ ಶಿಕ್ಷಣ ಪಡೆದ ಡ್ಯಾಡ್ನ ಬಳಿ ಉತ್ತಮ ಶಿಕ್ಷಣ ಮತ್ತು ಉತ್ತಮ ಉದ್ಯೋಗವಿತ್ತು, ಆದರೆ ಅವರಿಗೆ ಎಂದಿಗೂ ಸ್ಕೂಲ್ನಲ್ಲಿ ಹಣ ಅಥವಾ ಅದರ ಕುರಿತಾದ ಭಯದ ಬಗ್ಗೆ ಎಂದಿಗೂ ಕಲಿಸಲಾಗಿರಲಿಲ್ಲ. ನನಗೀಗ ಇಬ್ಬರು ಡ್ಯಾಡ್ಗಳಿಂದ ಬೇರೆ ಬೇರೆ ಆದರೆ ಮಹತ್ವಪೂರ್ಣ ವಿಷಯಗಳನ್ನು ಕಲಿಯಬಹುದೆಂಬುದು ಮನದಟ್ಟಾಯಿತು. ಫ್ರೆಂಡ್ಸ್, ತುಂಬ ಇಂಟ್ರೆಸ್ಟವಾಗಿ ಇರುತ್ತದೆ. ಮುಂದಿನ ಸ್ಟೋರಿಯಲ್ಲಿ ಇನ್ನೂ ತುಂಬ ಪಾಠ ಕಲಿಬಹುದು. ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.